ಜೈ ಹಿಂದ್, ನಮಸ್ಕಾರ. ಕೌಟಿಲ್ಯ ಕಾರ್ನರ್ ಕನ್ನಡ ಚಾನಲ್ಗೆ ಸ್ವಾಗತ. ದಿಸ್ ಇಸ್ ಲೆಫ್ಟಿನೆಂಟ್ ಕರ್ನಲ್ ಸುನೀಲ್. ಇಂದು ಜಾಗತಿಕ ರಾಜಕೀಯದಲ್ಲಿ ಭಾರತ ಮೌನವಾಗಿದೆ ಅನ್ನೋ ಮಾತು ತುಂಬಾ ಕೇಳಿಸ್ತಾ ಇದೆ. ಭಾರತ ಯಾಕೆ ಜೋರಾಗಿ ಮಾತಾಡ್ತಾ ಇದೆ, ಯಾಕೆ ಸ್ಪಷ್ಟವಾಗಿ ಒಂದು ಪಕ್ಕವನ್ನ, ಒಂದು ಸೈಡನ್ನ ಆಯ್ಕೆ ಮಾಡ್ತಿಲ್ಲ ಅನ್ನೋ ಪ್ರಶ್ನೆಗಳು ಬರ್ತಾನೆ ಇರುತ್ತೆ. ಆದ್ರೆ ಭೌಗೋಳಿಕ ರಾಜಕೀಯ, ಜಿಯೋ ಪಾಲಿಟಿಕ್ಸ್ ಮೌನ ಅಂದ್ರೆ ಅದು ದುರ್ಬಲತೆ ಅಲ್ಲ, ಅದು ದೌರ್ಬಲ್ಯ ಅಲ್ಲ, ಆದ್ರೆ ಮೌನ ಅಂದ್ರೆ ಶಕ್ತಿ, ಮೌನ ಅಂದ್ರೆ ಸ್ಟ್ರಾಟಜಿ. ಇನ್ ಜಿಯೋ ಪಾಲಿಟಿಕ್ಸ್ ಸೈಲೆನ್ಸ್ ಇಸ್ ನಾಟ್ ಆಬ್ಸೆನ್ಸ್, ಇಟ್ ಈಸ್ ಕ್ಯಾಲ್ಕುಲೇಷನ್. ಇವತ್ತಿನ ಒಂದು ಜಗತ್ತಿನ ವ್ಯವಸ್ಥೆ ಏನಿದೆ ಸಂಪೂರ್ಣವಾಗಿ ಬದಲಾಗಿದೆ. ಒಂದು ಕಾಲದಲ್ಲಿ ಶೀತಲ ಯುದ್ಧದ ನಿಯಮಗಳೇನಿತ್ತು ತುಂಬಾ ಸ್ಪಷ್ಟವಾಗಿತ್ತು. ಆ ಸಂಘಟನೆಗಳು, ಆರ್ಗನೈಸೇಷನ್ಸ್ ಏನಿತ್ತು ತುಂಬಾ ಸ್ಥಿರವಾಗಿತ್ತು. ಆದ್ರೆ ಇವತ್ತು ನಂಬಿಕೆ, ಟ್ರಸ್ಟ್ ಅನ್ನೋದು ತುಂಬಾ ತಾತ್ಕಾಲಿಕ ಆಗ್ಬಿಟ್ಟಿದೆ. ಆದ್ರೆ ಪ್ರೆಷರ್ ಅನ್ನೋದೇನಿದೆ, ಒತ್ತಡ, ಅದು ಮಾತ್ರ ಶಾಶ್ವತವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಜೋರಾಗಿ ಮಾತಾಡುವಂತ ದೇಶಗಳು ಹೆಚ್ಚು ಅಪಾಯಕ್ಕೊಳಗಾಗುತ್ತೆ. ಭಾವನಾತ್ಮಕವಾಗಿ ರಿಯಾಕ್ಷನ್ಸ್, ಎಮೋಷನಲ್ ರಿಯಾಕ್ಷನ್ಸ್ ಕೊಡುವಂತ ದೇಶಗಳೇನಿರುತ್ತೆ ಅವು ತಮ್ಮ ಆಯ್ಕೆಗಳು, ಚಾಯ್ಸಸ್ ಕಳ್ಕೊಳ್ಳುತ್ತೆ. ಇಂಡಿಯಾ ಹ್ಯಾಸ್ ಕ್ಲಿಯರ್ಲಿ ಅಂಡರ್ಸ್ಟುಡ್ ದಿಸ್ ನ್ಯೂ ರಿಯಾಲಿಟಿ. ಭಾರತ ಇವತ್ತು ಪ್ರತಿಯೊಂದು ಯುದ್ಧಕ್ಕೂ ತಕ್ಷಣವಾಗಿ ಸ್ಟೇಟ್ಮೆಂಟ್ಸ್ ಕೊಡಲ್ಲ. ಯಾಕಂದ್ರೆ ಸ್ಟೇಟ್ಮೆಂಟ್ಸ್ ಏನಿದೆ ಅವು ಯುದ್ಧಗಳನ್ನ ನಿಲ್ಲಿಸಲ್ಲ. ಕೇಪಬಿಲಿಟಿ ಮಾತ್ರನೇ ಬ್ಯಾಲೆನ್ಸ್ ಅನ್ನೋದನ್ನ ಬದಲಾಯಿಸುತ್ತೆ. ಭಾರತದ ಸ್ಟ್ರಾಟಜಿಕ್ ಸೈಲೆನ್ಸ್ ಅದೊಂದು ರೀತಿ ಗೊಂದಲ ಅಲ್ಲ, ಕನ್ಫ್ಯೂಷನ್ ಅಲ್ಲ, ಅದು ಕ್ಯಾಲ್ಕುಲೇಷನ್. ಅದು ಸ್ಟ್ರೆಂತ್ ಜೊತೆಗೆ ಬಂದಂತಹ ಒಂದು ರಿಸ್ಟ್ರೇಂಟ್. ಇಂದು ಭಾರತ ಜಾಗತಿಕವಾಗಿ ತೆಗೆದುಕೊಳ್ತಿರುವಂತಹ ನಿಲುವನ್ನು ನಾವು ಗಮನಿಸಿದ್ರೆ, ಭಾರತ ಅಮೆರಿಕಾದೊಂದಿಗೆ ಟೆಕ್ನಾಲಜಿ, ಡಿಫೆನ್ಸ್ ಕೋಆಪರೇಷನ್ ಮತ್ತೆ ಇಂಡೋ ಪೆಸಿಫಿಕ್ ಬ್ಯಾಲೆನ್ಸಿಂಗ್ ಅದಕ್ಕೋಸ್ಕರ ಕೆಲಸ ಮಾಡ್ತಾ ಇದೆ. ಅದೇ ಸಮಯದಲ್ಲಿ ರಷ್ಯಾ ಜೊತೆ ಎನರ್ಜಿ ಸೆಕ್ಯೂರಿಟಿ ಮತ್ತೆ ಡಿಫೆನ್ಸ್ ಪ್ಲಾಟ್ಫಾರ್ಮ್ಸ್ಗೋಸ್ಕರ ಕೂಡ ತನ್ನ ಸಂಬಂಧ ಉಳಿಸ್ಕೊಂಡಿದೆ. ಇಂಡಿಯಾ ವರ್ಕ್ಸ್ ವಿತ್ ಮಲ್ಟಿಪಲ್ ಪವರ್ಸ್ ಸೈಮಲ್ಟೇನಿಯಸ್ಲಿ. ಭಾರತ ಮಿಡ್ಲ್ ಈಸ್ಟ್ ಅಂದ್ರೆ ಮಧ್ಯಪ್ರಾಚ್ಯದ ಜೊತೆಗೆ ಕೂಡ ಎನರ್ಜಿ ಸೆಕ್ಯೂರಿಟಿ ಮತ್ತೆ ವಿದೇಶದಲ್ಲಿರುವಂತಹ ಭಾರತೀಯರ ಒಂದು ಸೇಫ್ಟಿ ಮತ್ತು ಲಾಂಗ್ ಟರ್ಮ್ ಕನೆಕ್ಟಿವಿಟಿಗೋಸ್ಕರ ತುಂಬಾ ಕ್ಲೋಸ್ ಆಗಿ, ನಿಕಟವಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಆಫ್ರಿಕಾ ಮತ್ತೆ ಗ್ಲೋಬಲ್ ಸೌತ್ ಕಂಟ್ರೀಸ್ ಏನೇನಿವೆ ಅದರ ಜೊತೆಯಲ್ಲಿ ಒಂಥರ ಟ್ರಸ್ಟ್ ಬೇಸ್ಡ್ ರಿಲೇಶನ್ಶಿಪ್, ನಂಬಿಕೆ ಮೇಲೆ ಆ ಥರದ ರಿಲೇಶನ್ಶಿಪ್ ನಿರ್ಮಿಸ್ತಿದೆ. ಇದು ಸ್ಟ್ರಾಟಜಿಕ್ ಮಲ್ಟಿ ಅಲೈನ್ಮೆಂಟ್. ಭಾರತ ಒಂದು ಕ್ಯಾಂಪ್ನ ಯಾವತ್ತೂ ಆಯ್ಕೆ ಮಾಡಿಲ್ಲ. ಭಾರತ ತನ್ನ ನ್ಯಾಷನಲ್ ಇಂಟ್ರೆಸ್ಟ್ ಅನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದೆ. ಈ ಒಂದು ನಿಲುವು ಕೆಲವು ದೊಡ್ಡ ರಾಷ್ಟ್ರಗಳಿಗೆ ತುಂಬಾ ಅನ್ಕಂಫರ್ಟಬಲ್ ಫೀಲಿಂಗ್ ಅನ್ನ ಕೊಡುತ್ತೆ. ಯಾಕಂದ್ರೆ ಭಾರತನ ಕಂಟ್ರೋಲ್ ಮಾಡೋದು ಈ ಒಂದು ನಿಲುವಿಂದ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಇದೇ ನಿಲುವು ಭಾರತಕ್ಕೆ ಒಂದು ರೆಸ್ಪೆಕ್ಟ್ ಕೊಡುತ್ತೆ ಗ್ಲೋಬಲಿ. ಮೌನ ಭಾರತಕ್ಕೆ ಟೈಮ್ ಕೊಡ್ತಾ ಇದೆ. ಮೌನ ಭಾರತಕ್ಕೆ ಪ್ರೆಷರ್ ಇಂದ ತಪ್ಪಿಸಿಕೊಳ್ಳುವಂತಹ ಒಂದು ಶಕ್ತಿ ಕೊಡ್ತಾ ಇದೆ. ಅದೇ ಮೌನ ಭಾರತಕ್ಕೆ ನೆಗೋಷಿಯೇಷನ್ಗೋಸ್ಕರ ಒಂದು ಸ್ಪೇಸ್, ಜಾಗ ಕೊಡ್ತಾ ಇದೆ. ಯುದ್ಧಗಳು ಪ್ರಾರಂಭವಾದಾಗ ಭಾರತ ಪ್ರಶ್ನಿಸೋದು ಯಾರು ಜೋರಾಗಿ ಮಾತಾಡ್ತಿದ್ದಾರೆ ಅಂತಲ್ಲ. ಭಾರತ ಪ್ರಶ್ನಿಸೋದು ಇಂಪ್ಯಾಕ್ಟ್ ಯಾರ ಮೇಲೆ ಆಗ್ತಾ ಇದೆ, ಇಂಪ್ಯಾಕ್ಟ್ ಎಷ್ಟು ಕಾಲ ಇರುತ್ತೆ ಅನ್ನೋದನ್ನ. ಇಂಡಿಯಾ ಫೋಕಸಸ್ ಆನ್ ಕಾನ್ಸಿಕ್ವೆನ್ಸಸ್, ನಾಟ್ ಆನ್ ನಾಯ್ಸ್. ಅದಕ್ಕೆ ಭಾರತ ಮೊದಲು ತನ್ನ ನಾಗರಿಕರನ್ನ ಪ್ರೊಟೆಕ್ಟ್ ಮಾಡುತ್ತೆ, ಅಲ್ಲಿಂದ ಏರ್ಲಿಫ್ಟ್ ಮಾಡ್ಬಿಡುತ್ತೆ. ಅದಕ್ಕೋಸ್ಕರನೇ ಸಪ್ಲೈ ಚೈನ್ ಸ್ಟೆಬಿಲಿಟಿಯನ್ನು ನೋಡುತ್ತೆ. ಅದಕ್ಕೋಸ್ಕರನೇ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಒಂದು ಎಂಗೇಜ್ಮೆಂಟ್ ಅನ್ನೋದನ್ನ ಉಳಿಸ್ಕೊಂಡಿರುತ್ತೆ. ಇದನ್ನ ನಾವು ನೋಡಿದ್ದೀವಿ. ಕೆಲವರು ಇದನ್ನ ಫೆನ್ಸ್ ಸಿಟ್ಟಿಂಗ್ ಅಂತ ಕರೀತಾರೆ, ಅಂದ್ರೆ ಒಂದು ಕಂಬಿ ಮೇಲೆ ಕೂತ್ಕೊಳ್ಳೋದು ಅಂತ. ಆದ್ರೆ ಫೆನ್ಸ್ ಸಿಟ್ಟಿಂಗ್ ಅನ್ನೋದು ಭಯದ ಸಂಕೇತ. ಭಾರತ ಭಯದಿಂದ ನಿಂತ್ಕೊಂಡಿಲ್ಲ. ಭಾರತ ತನ್ನ ಸಾವರಿನ್ ಗ್ರೌಂಡ್ ಅಲ್ಲಿ ದೃಢವಾಗಿ ನಿಂತಿದೆ. ಮಿಲಿಟರಿ ಸ್ಟ್ರೆಂತ್ಸ್ ಗಿವ್ಸ್ ಮೀನಿಂಗ್ ಟು ದಿಸ್ ಸೈಲೆನ್ಸ್. ಇವತ್ತು ಭಾರತದ ಒಂದು ಆರ್ಮ್ ಫೋರ್ಸಸ್ ಏನಿವೆ ಮಾಡರ್ನೈಸ್ ಆಗಿದೆ, ಹೆಚ್ಚು ಟೆಕ್ನಾಲಜಿ ಡ್ರಿವನ್ ಆಗಿದೆ, ಹೆಚ್ಚು ಆಪರೇಷನಲ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿದೆ. ಭಾರತದ ಒಂದು ಇಂಡಿಜಿನಿಯಸ್ ಡಿಫೆನ್ಸ್ ಪ್ರೊಡಕ್ಷನ್ ಅಂದ್ರೆ ಇಲ್ಲೇ ಆಗ್ತಿರುವಂಥದ್ದು ಕೇವಲ ಒಂದು ಇಂಡಸ್ಟ್ರಿಯಲ್ ಪಾಲಿಸಿ ಅಲ್ಲ, ಅದು ಡಿಪ್ಲೊಮ್ಯಾಟಿಕ್ ಅಟಾನಮಿ ಅಂತ ಏನ್ ಕರಿತೀವಿ ಅದರ ಒಂದು ಬುನಾದಿ, ಫೌಂಡೇಶನ್. ಎ ನೇಷನ್ ದಟ್ ಬಿಲ್ಡ್ಸ್ ಇಟ್ಸ್ ಓನ್ ವೆಪನ್ಸ್ ಸ್ಪೀಕ್ಸ್ ವಿತ್ ಕಾನ್ಫಿಡೆನ್ಸ್. ಒಂದು ರಾಷ್ಟ್ರ ತನ್ನ ವೆಪನ್ಸ್ ನ ತಾನೇ ನಿರ್ಮಾಣ ಮಾಡಿಕೊಂಡ್ರೆ ಅದರ ಸೈಲೆನ್ಸ್ಗೂ ಒಂದು ಹೆಚ್ಚಿನ ತೂಕ ಬರುತ್ತೆ. ಒಂದು ರಾಷ್ಟ್ರ ತನ್ನ ಎನರ್ಜಿನ ಸೆಕ್ಯೂರ್ ಮಾಡಿದ್ರೆ ಅದರ ರಿಸ್ಟ್ರೈಂಟ್ಗೆ ಕೂಡ ಒಂದು ಪವರ್ ಇರುತ್ತೆ. ಇಂಡಿಯಾಸ್ ಎಕನಾಮಿಕ್ ಸ್ಕೇಲ್ ಸ್ಟ್ರೆಂಥನ್ಸ್ ಇಟ್ಸ್ ರಿಸ್ಟ್ರೈಂಟ್. ನಮಗೆ ಗೊತ್ತು, ಎಕನಾಮಿಕಲಿ ಮುಂದೆ ಹೋಗ್ತಿದ್ದೀವಿ ನಾವು ಅಂತ. ಭಾರತ ಇಂದು ಒಂದು ಪೆರಿಫೆರಲ್ ಎಕಾನಮಿಯಾಗಿ ಉಳಿದಿಲ್ಲ.
ಭಾರತ ಗ್ಲೋಬಲ್ ಗ್ರೋತ್ ನ ಮೇಜರ್ ಡ್ರೈವರ್ ಆಗಿದೆ. ಇದು ಭಾರತದ ಸೈಲೆನ್ಸ್ ಅನ್ನ ಇನ್ನಷ್ಟು ಪವರ್ಫುಲ್ ಆಗಿಸುತ್ತೆ. ನಮ್ಮ ಸಿವಿಲೈಸೇಷನಲ್ ಕಾನ್ಫಿಡೆನ್ಸ್ ಅಂತ ಏನಿದೆಯಲ್ಲ, ದಟ್ ಈಸ್ ವೆರಿ ಕ್ರೂಷಿಯಲ್. ಯಾಕಂದ್ರೆ ಭಾರತ ಒಂದು ಹೊಸ ರಾಷ್ಟ್ರ ಅಲ್ಲ, ಸಾವಿರಾರು ವರ್ಷಗಳ ಒಂದು ನಾಗರಿಕತೆ. ಭಾರತ ಟೈಮ್ನ ವ್ಯಾಲ್ಯೂ ಅನ್ನೋದೇನಿದೆ ಅದನ್ನ ಅರ್ತಿದೆ. ನಾವೆಲ್ಲ ನೋಡಿದ್ದೀವಿ, ನಮ್ಮ ಇತಿಹಾಸ ಹೇಳುತ್ತೆ. ಇತಿಹಾಸದಲ್ಲಿ ಒಂಥರ ಖೇಯೋಸ್ ಅಂತ ಏನಿರುತ್ತೆ, ಅದಾದ್ಮೇಲೆ ಒಂದು ಹೊಸ ಆರ್ಡರ್ ಬರುತ್ತೆ. ಆ ಟೈಮಲ್ಲಿ ಆತರಪಟ್ಟ ರಾಷ್ಟ್ರಗಳು ಆ ಆರ್ಡರ್ ಅಲ್ಲಿ ಹರಿದೋಗ್ಬಿಡುತ್ತೆ. ಪೇಷನ್ಸ್ ಇರುವಂತ ದೇಶಗಳು ಯಾವುದಿದೆ, ಲೀಡರ್ಶಿಪ್ ರೋಲ್ಗೆ ಬರುತ್ತೆ. ಈಗ ಇಂಡಿಯಾ ಇಸ್ ಪ್ಲೇಯಿಂಗ್ ದ ಲಾಂಗ್ ಗೇಮ್ ಆಫ್ ಲೀಡರ್ಶಿಪ್. ಅದಕ್ಕೆ ಭಾರತ ಎಮೋಷನಲ್ ಡಿಪ್ಲೊಮಸಿನ ತಪ್ಪಿಸ್ಕೊಂತಾ ಇದೆ, ಅದಕ್ಕೆ ಬೀಳ್ತಾನೆ ಇಲ್ಲ, ಟ್ರ್ಯಾಪೇ ಆಗ್ತಿಲ್ಲ. ಅದಕ್ಕೆ ಶಾರ್ಟ್ ಟರ್ಮ್ ಅಪ್ಲಾಸ್ಗೋಸ್ಕರ, ಚಪ್ಪಾಳೆಗೋಸ್ಕರ ಯಾವುದೇ ಒಂದು ಸೇತುವೆನ ಸುಡ್ತಾ ಇಲ್ಲ, ಬ್ರಿಡ್ಜ್ನ ಬರ್ನ್ ಮಾಡ್ತಿಲ್ಲ. ಸೈಲೆನ್ಸ್ ಅಲೋಸ್ ಇಂಡಿಯಾ ಟು ಡೀಲ್ ವಿತ್ ರೈವಲ್ಸ್ ವಿತೌಟ್ ವೀಕ್ನೆಸ್, ಅಂಡ್ ಇಟ್ ಅಲೋಸ್ ಇಂಡಿಯಾ ಟು ಪರ್ಸಿಸ್ಟ್ ಪ್ರೆಷರ್ ವಿತೌಟ್ ಕಾನ್ಫ್ರಂಟೇಷನ್. ಮೌನ ಅನ್ನೋದು ದೌರ್ಬಲ್ಯ ಅಲ್ಲ, ಅದು ಒಂದು ಪವರ್. ಭಾರತದ ಒಂದು ರೈಸ್ ಸ್ಲೋಗನ್ ಏನಿದೆ, ಅದು ಶಬ್ದದಿಂದ ಆಗ್ತಾ ಇಲ್ಲ, ಅದು ಔಟ್ಕಮ್ಸ್ಗಳಿಂದ, ಅಂದ್ರೆ ಒಂದು ರಿಸಲ್ಟ್ಸ್ ಏನಿದೆ ಅದರಿಂದ ಗುರುತಿಸ್ತಾ ಇದ್ದೀವಿ ನಾವು ಇವತ್ತು. ಪ್ರಪಂಚನೇ ಗುರುತಿಸ್ತಿದೆ. ಅದಕ್ಕೋಸ್ಕರನೇ ಭಾರತ ಇವತ್ತು ಕಡಿಮೆ ಮಾತಾಡ್ತಿದೆ ಮತ್ತೆ ಹೆಚ್ಚಿನ ಸಾಗಿಸ್ತಿದೆ.